ಈ ಹಂತದಲ್ಲಿ ಅಲ್ಲ. ನನ್ನ ನಂಬಿಕೆ ಏನಂದರೆ ಪಾಲಿಟಿಕ್ಸಲ್ಲಿ ಲಾಸ್ಟ್ ಮಿನಿಟ್ವರೆಗೂ ಏನೇನೇನಾದರೂ ಆಗ್ಬೋದು. ಸೊ ಟಿಲ್ ಇಟ್ ಈಸ್ ಅಫಿಷಿಯಲಿ ಅನೌನ್ಸ್ಡ್, ಇದು ಖಚಿತ ಅಂತ ಅವರು ಅನೌನ್ಸ್ ಮಾಡೋವರೆಗೂ ದೇರ್ ಇಸ್ ನಥಿಂಗ್ ಟು ಸೇ ಇಟ್ ವೋಂಟ್ ಹ್ಯಾಪನ್ ಅನ್ನೋದೇನು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತೀನಿ ನಾನು 18ಗೆ, ಈ ಬರೋ 18th ಒಳಗಡೆ ನಾನು ಅನೌನ್ಸ್ ಮಾಡ್ತೀನಿ. 18th ಅಂತ ಅಂದ್ಕೊಂಡಿದ್ವಿ, ಬಟ್ ಅದನ್ನು ನಾನು ಕನ್ಫರ್ಮ್ಡ್ ಹೇಳ್ತೀನಿ ಡೇಟ್. ನನ್ನ ನಿರ್ಧಾರ ಏನು ಅಂತ ನಾನು ಈ ಒಂದು 3-4 ದಿವಸದಲ್ಲಿ ನಾನು ಅಫಿಷಿಯಲಾಗಿ ಅನೌನ್ಸ್ ಮಾಡ್ತೀನಿ. ಆ ಡೇಟ್ನ ನಿಮ್ಮೆಲ್ರಿಗೂ ನಾನು ತಿಳಿಸ್ತೀನಿ. ಅಫಿಷಿಯಲಾಗಿ ನೀವೆಲ್ಲ ಅದನ್ನು ಕೇಳ್ಬೋದು. ದರ್ಶನ್ ಜೊತೆಲಿ ದರ್ಶನ್ ನಾನು ಯಾವತ್ತೂ ಮೀಟ್ ಮಾಡ್ತಾನೆ ಇರ್ತೀವಿ, ಬರೀ ರಾಜಕೀಯದ ಬಗ್ಗೆ ಅಂತಲ್ಲ. ಬಟ್ ಅವರೂ ಬಂದು ಏನಾಗ್ತಿದೆ, ಏನು ನಾನೇನು ಮಾಡಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಅದರ ಪ್ರಕಾರ ಹೇಳಿ ಕಳಿಸ್ತೀವಿ. ಅವ್ರು ನಾವು ಚುನಾವಣೆ ಅಂತಲ್ಲ, ನೀವು ಯಾವುದಕ್ಕೆ ಕರೀರಿ, ನೀವು ನನ್ನನ್ನು ಕೇಳಬಾರ್ದು, ನೀವು ನನಗೆ ಆರ್ಡ್ರ್ ಮಾಡಬೇಕು, ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ. ಬಟ್ ಆದ್ರೂ ಅವ್ರ ಟಿಕೆಟ್ಗೋಸ್ಕರ ಏನು ನನಗೋಸ್ಕರ ಅವರೇನು ಕೇಳೋವಂಥದ್ದು ಅಗತ್ಯ ದರ್ಶನ್ಗಿಲ್ಲ. ದರ್ಶನ್ ನನ್ನ ಜೊತೆಯಲ್ಲಿ ನನ್ನ ಕರೆಯೋದೇ ಮದರ್ ಇಂಡಿಯಾ ಅಂತ. ನನ್ನ ತಾಯಿ ಸ್ಥಾನದಲ್ಲೇ ನೋಡ್ಕೊಂಡು ಬಂದಿರೋರು. ಇಷ್ಟೊಂದು ವರ್ಷಗಳ ಒಂದು ಯಾವ ಥರದ್ದೊಂದು ಪ್ರೀತಿ, ಒಂದು ಬಾಂಧವ್ಯಗಳು ನಮ್ಮ ಮಧ್ಯೆ ಇತ್ತು, ಅದೇ ಥರ ಇದ್ದಾರೆ ಇವತ್ತಿಗೂ. ಅಂಬರೀಷ್ ಅವರು ಇದ್ದಾಗ ಅವರು ಯಾವ ರೀತಿಯ ಪ್ರೀತಿ ಇಟ್ಕೊಂಡಿದ್ರೋ ಅದೇ ರೀತಿ ಕುಟುಂಬದ ನಾನೇ ಆಗಲಿ, ಈವನ್ ಅಭಿಷೇಕ್ ಮೇಲಾಗಲಿ ದರ್ಶನ್ಗೆ ಅಷ್ಟೇ ಪ್ರೀತಿ ಇದೆ. ನನಗೆ ಈ ಥರ ನಾನು ಅವತ್ತು DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಅವ್ರು ಸಜೆಸ್ಟ್ ಒತ್ತಡ ಅಂತೂ ಯಾರೂ ಮಾಡಲ್ಲ ಬಿಡಿ, ನನಗೆ ಒತ್ತಡ ಅಂತೂ ಯಾರೂ ಮಾಡಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತು ನಾನು ಯಾರು ಅನ್ನೋದು. ಅಷ್ಟೇ ಗೌರವದಿಂದ ಎಲ್ಲರೂ ಇದ್ದಾರೆ, ಯಾರು ನನಗೆ ಆ ಥರ ಫೋರ್ಸ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಸಜೆಷನ್ಸ್ ಕೆಲವ್ರು ಹೇಳಿದರು, ನಿಮಗೆ ಈ ಥರ ಮೈತ್ರಿ ಧರ್ಮ ಇರೋದರಿಂದ ನಾವು ಮಂಡ್ಯದ ಬಿಟ್ಟು ಉಳಿಸ್ಕೊಳ್ಳೋದು ಕಷ್ಟ ಕಾಂಗ್ರೆಸ್ ಪಕ್ಷ, ಸೊ ನೀವು ಬೇರೆ ಕಡೆಯಿಂದ ಸ್ಪರ್ಧೆ ಮಾಡ್ಬೋದಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳಿದರು DK ಶಿವಕುಮಾರ್ ಅವರು. ನಾನು ನನ್ನ ಸ್ಟ್ಯಾಂಡ್ ಏನು ಅಂತ ಹೇಳಿದೆ ಅವ್ರಿಗೆ.